ಹಲೋ ಹಾಯ್ ನಮಸ್ತೆ. ನಾನು ಸುಜಾತ ಶೆಟ್ಟಿ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ. ನೋಡಿ, ಇದು ಈ ಥರ ಮಾಡಿ ಒಂದು ಬ್ರೆಡ್ ಬೀಟ್ರೋಟ್ ಕಟ್ಲೆಟ್ ಹೆಂಗಿದೆ ನೋಡಿ. ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೆಲ್ದಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸಿಗಾದರೂ ಮಾಡ್ಬೋದು, ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಬೋದು. ನಾನು ತಿಂಡಿಗೆ ಮಾಡಿದ್ದೀನಿ. ಇವಾಗ ಒಂದು ಕ್ಯಾರೆಟು, ಇನ್ನೊಂದು ಆಲೂಗಡ್ಡೆ ಮತ್ತು ಒಂದು ಅರ್ಧ ಬ್ರೌನ್ ಬ್ರೆಡ್ಡು, ಒಂದು 7-8 ಪೀಸ್ ಬ್ರೆಡ್, ಇಷ್ಟನ್ನು ತೊಗೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಆಲೂಗಡ್ಡೆನೆಲ್ಲ ಚೆನ್ನಾಗಿ ತುರಿಸ್ಕೊಂಡು, ಬೀಟ್ರೋಟನ್ನು ಸಿಪ್ಪೆ ತಕ್ಕೊಂಡು ಇದರಲ್ಲಿ ಸ್ವಲ್ಪ ಎಲ್ಲ ತುರ್ಕೊತೀನಿ. ಸಪ್ರೇಟಾಗಿ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ದೊಡ್ಡ ಚಮಚಲ್ಲಿ 1 ಚಮಚ ಜೀರಿಗೆ, ಒಂದು 7-8 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು 10 ಎಸಳು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಕಟ್ ಮಾಡಿ ಹಾಕಿದ್ದೀನಿ. ಒಂದು ಈರುಳ್ಳಿ ಹಾಕಿದ್ದೀನಿ, ಚೆನ್ನಾಗಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಒಂದು 2 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕಿದರೆ ಕಟ್ಲೆಟು. ಇವಾಗ ಬೇರೆ ಬರೀ ಆಲೂಗಡ್ಡೆ ಬೇಯಿಸಿ ಹಾಕಿ ಮಾಡ್ತಾರೆ. ನಾನು ಎಲ್ಲ ತುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೀಟ್ರೋಟ್ ತುರಿದು ಹಾಕ್ತೀನಿ. ಈರುಳ್ಳಿ ಫ್ರೈ ಆಗಿದೆ. ಹಾಗೆ ಈರುಳ್ಳಿ ಜೊತೆ ಅದೇ ಆಲೂಗಡ್ಡೆನೂ ಹಾಕ್ಬಿಡ್ತೀನಿ. ತುರ್ಕೊಂಡಿರೋ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಮಾಡಿರುವಂಥ ಈ ಬೀಟ್ರೋಟ್ ಬ್ರೆಡ್ ಆಲೂಗಡ್ಡೆ ಕಟ್ಲೆಟು ನಿಮಗೆ ಇಷ್ಟ ಆದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಂದು ಹೇಗಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿ ತಿನ್ನಿ. ಇವಾಗ ಆಯಿತು, ಅದು ಆಲ್ಮೋಸ್ಟ್ ಬೆಂದಿದೆ. ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡರ್, ಆಮೇಲೆ ಧನಿಯಾ, ಜೀರಿಗೆ, ಆಮೇಲೆ ಗರಂ ಮಸಾಲ ಪುಡಿ, ಗರಂ ಮಸಾಲ ಒಂಚೂರು ಹಾಕ್ತೀನಿ. ಚೆನ್ನಾಗಿರುತ್ತೆ. ಇಲ್ಲ ಚಾಟ್ ಮಸಾಲ ಇದ್ರೂ ಹಾಕ್ಬೋದು. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಆ ಬ್ರೆಡ್ನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಬರ್ತೀನಿ. ಡ್ರೈ ಆಗಿ ಒಂದು ಫ್ಲಶ್ ಮಾಡಿದರೆ ಪೌಡ್ರ್ ಆಗುತ್ತೆ ಬ್ರೆಡ್ ಪೀಸು. ಈಗ ನಾವು ಗೋಧಿ ಬ್ರೆಡ್ಡೇ ತೊಗೊಂಡು ಬಂದಿದ್ದೀವಿ, ಹೆಲ್ತಿಗೆ ಒಳ್ಳೇದಂತ. ಬ್ರೆಡ್ಡು ಜಾಸ್ತಿ ಮಾಡಲ್ಲ, ಸ್ವಲ್ಪ ಕಡಿಮೆನೇ ಬ್ರೆಡ್ಡು. ಆದರೆ ಈ ಥರ ಮಾಡ್ಕೊಂಡು ತಿನ್ಬೋದಲ್ಲ. ಬ್ರೆಡ್ ಕಟ್ಲೆಟು, ಬ್ರೆಡ್ ಸ್ಯಾಂಡ್ವಿಚ್ಚು, ಬ್ರೆಡ್ ಆಮ್ಲೆಟು, ಬ್ರೆಡ್ಡಿಂದ ಏನೇನೋ ಮಾಡ್ಬೋದು. ಅದರಲ್ಲೂ ಈ ಬೀಟ್ರೋಟ್ ಇದೆಯಲ್ಲ, ಇದು ಪಲ್ಯ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ಪಲ್ಯ ಚೆನ್ನಾಗಿರುತ್ತೆ, ಸಾಂಬಾರು ಚೆನ್ನಾಗಿರಲ್ಲ. ನಾನು ಇದನ್ನು ತುರಿದ್ಬಿಟ್ಟು ಚಪಾತಿ ಜೊತೆ ಪಲ್ಯ ಮಾಡ್ತೀನಿ. ಆಮೇಲೆ ಇದೆಲ್ಲ ಆದಮೇಲೆ ಒಂದು ಅರ್ಧದಲ್ಲಿ ಕಾಲು ಲಿಂಬೆಹಣ್ಣಿನ ರಸ ಒಂಚೂರು ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹುಳಿ ಖಾರ ಇದ್ರೇ ಯಾವ ತಿಂಡಿ ಆದರೂ ಟೇಸ್ಟ್ ಇರುತ್ತೆ. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ನೀವು ಒಂದು ಸರ್ತಿ ಮಾಡಿ ನೋಡಿ. ನಿಮ್ಮ ಮನೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮಕ್ಕಳಿಗೆ ಇವಾಗ ಹೆಲ್ದಿ ಫುಡ್ ಅಂದರೆ ಬರೀ ಚಾಕ್ಲೇಟು ಅಂತ ಅಂದ್ಕೊಂಡಿದ್ದಾವೆ. ಹಾಗಾಗಿ ನೀವು ಇಂಥವೆಲ್ಲ ಮಾಡಿ ಅವ್ರಿಗೆ ಕಲರ್ಫುಲ್ಲಾಗಿರುತ್ತಲ್ಲ, ನೋಡಿದರೆ ಇಷ್ಟ ಆಗುತ್ತೆ. ಈಗ ತಣ್ಣಗಾಗಿದೆ. ನಾನೇನು ಮಾಡ್ತೀನಿ, ಬ್ರೆಡ್ಡನ್ನು ಚೆನ್ನಾಗಿ ಇದು ಮಾಡ್ಕೊತೀನಿ. ಬ್ರೆಡ್ಡನ್ನು ಪುಡಿ ಮಾಡ್ಕೊತೀನಿ. ಏನಿಲ್ಲ, ಬ್ರೆಡ್ಡೆಲ್ಲ ಪೀಸ್ ಮಾಡ್ಕೊಂಡು ಒಂದು ಸರ್ತಿ ಫ್ಲೆಶ್ ಮಾಡಿದರೆ ಪೌಡ್ರ್ ಆಗುತ್ತೆ. ಈ ಥರ ಪೌಡ್ರ್ ಆಗಿದೆ ನೋಡಿ. ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ. ಈಗ ತಣ್ಣಗಾಗಿದೆ ಆಲ್ಮೋಸ್ಟು. ಇದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಕೈಯಿಂದ ಎಲ್ಲ ಕಟ್ಬಿಡ್ತೀನಿ. ಎಲ್ಲ ಚಪಾತಿ ಹಿಟ್ಟಿನ ಥರ ಮಾಡ್ಕೊತೀನಿ. ಇನ್ನೂ ತೆಳ್ಳಗೆ ಮಾಡ್ಕೊತೀನಿ. ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ, ಸೇಮ್ ಅದೇ ಥರ ಅದಕ್ಕೆ ಮಾಡ್ಕೊತೀನಿ. ಆಗಿದೆ, ಮಿಕ್ಸ್ ಆಗಿದೆ ಕಟ್ಲೆಟು. ಬೆಳಗಿನ ತಿಂಡಿಗೆ ಮಾಡಿದೆ. ಒಂದು 4-5 ತಿಂದರೆ ಹೊಟ್ಟೆ ತುಂಬುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿ. ಆಯಿತು, ಎಲ್ಲ ಉಂಡೆ ಕಟ್ಟಿ ಇಟ್ಕೊತೀನಿ ಸೈಡಲ್ಲೇ. ಆಮೇಲೆ ಇವಾಗ ಉಪ್ಪು ಗೀರು ಎಲ್ಲ ಕರೆಕ್ಟಾಗಿರುತ್ತೆ. ಈಗ ಇದನ್ನು ಒಂದು ಚಿಕ್ಕ ಉಂಡೆ ಮಾಡಿ ಎಲ್ಲ ಇವಾಗ ರೊಟ್ಟಿಗೂ ಈ ಥರ ಉಂಡೆ ಮಾಡಬೇಕಲ್ವ. ಈ ಥರ ಬಿಲ್ಲೆ ಥರ ಮಾಡಿಕೊಂಡು ಬಿಲ್ಲೆ ಥರ ಮಾಡಿ, ಹಾಗೆ ಒಂದು ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು, ನಾನೇನು ಡೀಪ್ ಫ್ರೈ ಮಾಡೋದಿಲ್ಲ ಫ್ರೆಂಡ್ಸ್, ಹಾಗೆ ಇದು ಮಾಡ್ತೀನಿ. ಹೀಗೆ ಬಿಲ್ಲೆ ಥರ ಮಾಡಿಬಿಟ್ಟು ಎಲ್ಲ ಫ್ರೈ ಮಾಡಿ
ಎರಡು ಕಡೆನೂ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ. ಆಗೋಯ್ತು ನಂದು ಬೀಟ್ರೋಟ್ ಬ್ರೆಡ್ ಕಟ್ಲೆಟ್. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್, ಕಾಯ್ತಾ ಇರಿ ಅಲ್ಲಿ ತನಕ.